ನಲುಗ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಅಡಿಬಟ್ಟಿ ಅನ್ನುವಂಥ ಗ್ರಾಮ ಕೂಡ ಇದೀಗ ಘಟಪ್ರಭಾ ನದಿ ನೀರು ನುಗ್ಗಿ ಏನು ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದು. ನಾನೀಗ ಆ ಒಂದು ಗ್ರಾಮಕ್ಕೆ ಸಂಪರ್ಕಿಸುವಂತಹ ರಸ್ತೆಯಲ್ಲೇ ಇರುವಂಥದ್ದು. ಈಗ ತೋರಿಸ್ತಾ ಇದ್ದೇನೆ, ಇಲ್ಲಿಂದ ಅನತಿ ದೂರದಲ್ಲೇ ಒಂದು ಅಡಿಬಟ್ಟಿ ಅನ್ನುವಂಥ ಗ್ರಾಮ ಕೂಡ ಇರುವಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಮನೆಗಳನ್ನು ಕೂಡ ತೋರಿಸ್ತಾ ಇದ್ದೇನೆ. ಅಲ್ಲಿ ಸಾಕಷ್ಟು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಅದರ ಜೊತೆಗೆ ಈಗೇನು ತೋರಿಸ್ತಾ ಇದ್ದೀನಿ, ಈ ಒಂದು ಪ್ರದೇಶ ನದಿ ಹರಿಯುವಂಥ ಪ್ರದೇಶ ಅಲ್ಲ, ಬದಲಿಗೆ ನದಿಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶ. ಈಗಾಗಲೇ ಒಂದು ಕಡೆ ಕಂಪ್ಲೀಟಾಗಿ ಜಮೀನುಗಳು ಜಲಾವೃತ ಆಗಿದ್ದಾವೆ. ಅದರ ಜೊತೆಗೆ ರಸ್ತೆ ಮೇಲೂ ಕೂಡ ಈಗ ನೀರು ಬಂದು ನಿಂತಿರುವಂಥದ್ದು. ಅದರ ಜೊತೆಗೆ ಊರಲ್ಲೂ ಕೂಡ ಈಗಾಗಲೇ ನೀರು ಹೋಗಿರುವಂಥದ್ದು. ಈಗ ಸದ್ಯಕ್ಕೆ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳು ಏನಿದ್ದಾವೆ, ಇದು ಅಡಿಬಟ್ಟಿ ಗ್ರಾಮಕ್ಕೆ ಹೊಂದಿಕೊಂಡಿರುವಂಥ ಜಮೀನಿನ ಸದ್ಯದ ದೃಶ್ಯಾವಳಿಗಳು. ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತಗೊಂಡಿದ್ದಾವೆ. ಅದರ ಜೊತೆಗೆ ಮನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಈಗಾಗಲೇ ಕಾಳಜಿ ಕೇಂದ್ರ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಶಿಫ್ಟ್ ಕೂಡ ಆಗಿರುವಂಥದ್ದು. ಈಗ ತೋರಿಸ್ತಾ ಇದ್ದೇನೆ, ಇದು ಮನೆಯ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರವಾಹದ ಭೀಕರತೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ಏನು ಜಮೀನುಗಳಲ್ಲಿದ್ದಂತಹ ಮನೆಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಸದ್ಯ ಈಗ ಬಹುತೇಕ ಈ ಒಂದು ಮನೆ ಮುಳುಗಡೆ ಆಗಿರುವಂಥದ್ದು. ಅದು ಈಗಾಗಲೇ ಮನೆಗೆ ಬೀಗವನ್ನು ಹಾಕಿಕೊಂಡು ಈಗ ಆಲ್ರೆಡಿ ಇಲ್ಲಿರುವಂತಹ ರೈತ ಕುಟುಂಬ ಏನಿದೆ ಅದು ಕೂಡ ಶಿಫ್ಟ್ ಆಗಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲೂ ಕೂಡ ತೋರಿಸ್ತಾ ಇದ್ದೇನೆ, ಸಾಕಷ್ಟು ಪ್ರದೇಶದಲ್ಲಿ ಇಲ್ಲಿ ನೀರು ನುಗ್ಗಿರುವಂಥದ್ದನ್ನು ಕೂಡ ನೀವೀಗ ಗಮನಿಸ್ಬೋದಾಗಿದೆ. ಒಂದು ಕಡೆ ಘಟಪ್ರಭಾ ನದಿ ಅಬ್ಬರ, ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿಗೆ ಸಿಕ್ಕು ಈ ಒಂದು ಗ್ರಾಮದ ಜನರು ಕೂಡ ನಲುಗ್ತಾ ಇರುವಂಥದ್ದು. ಸದ್ಯ ಇಲ್ಲಿರುವಂತಹ ಗ್ರಾಮದ ಜನರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಯಾವ ರೀತಿಯಾಗಿ ಅಡಿಬಟ್ಟಿ ಗ್ರಾಮದಲ್ಲಿ ಪರಿಸ್ಥಿತಿ ಇದೆ ಮತ್ತು ಅಲ್ಲಿರುವಂತಹ ಗ್ರಾಮದ ಜನರು ಯಾವ ಕಡೆ ಶಿಫ್ಟ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೇಳಿ ತಿಳ್ಕೊಳ್ತೇನೆ. ಯಜಮಾನ್ರೆ, ಹೆಂಗೈತಿ ನಿಮ್ಮ ಊರಾಗ ಪರಿಸ್ಥಿತಿ? ಸರ ನಮಗ್ರೀಗ ಯಾರೂ ಊರಾಗ ಇಲ್ರಿ ಸರ್. ಏನು ಹೊಳಿ ಬರಾಕೈತ್ರಿ, ಎಲ್ಲನೂ ನಿನ್ನೆ ರಾತ್ರಿ 2 ಗಂಟೆಗೆ ಪ್ರವಾಹ 3 ನದಿ ರೀ ನಮ್ಗೆ. ಮಾರ್ಕಂಡೆ, ಹಿರಣ್ಯಕೇಶ, ಹಿಡ್ಕಲ್ ಜಲಾಶಯ ಅವಕ್ಕೂ ಎಲ್ಲ ಡ್ಯಾಮ್ಗಳು ಅದಾವೆ ಸರ್. ಆ ಡ್ಯಾಮ್ಗಳು ನೀರು ಸಂಗ್ರಹಣೆ ಆಕೈತ್ರಿ ಮತ್ತು ಮಳೆ ನೀರು ಸಂಗ್ರಹಣೆ ಹೆಚ್ಚಾಗನ ನಮ್ಗೆ ಅಲ್ಲಲ್ಲಿ ಕೊಲ್ಲಲ್ಲಿ ಮಾಡ್ತೈತ್ರಿ ಸರ್. ಮತ್ತು ನೀರಿನ ಮಟ್ಟ ಮಳೆ ಕಡಿಮೆ ಆತಂದ್ರೆ ಬಿಟ್ಟು ನೀರು ಅಷ್ಟೇನು ಆಗೋದಿಲ್ಲ ಸರ. ಮಳೆ ನೀರು, ಡ್ಯಾಮ್ ನೀರು, ಭಯಂಕರ ಕಿಸಕ್ಸ್ ನೀರು ಏನು ಬಿಡ್ತಾರೆ ರೀ, ಅದು ನಮ್ಮನ್ನ ಅಲ್ಲಲ್ಲಿ ಕೊಲ್ಲಲ್ಲಿ ಮಾಡೈತ್ರಿ. ನಿನ್ನೆ 2 ಗಂಟೆಗೆ ನಾವು ಎಲ್ಲ ಮಂದಿನ ಅಡಿಬಟ್ಟಿ ಮಂದಿನ ತೆಗೆದ ಇಲ್ಲಿ APMCಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲೇ ಒಂದು 2-3 ಗಂಜಿ ಕೇಂದ್ರ ತೆಗ್ದಾರೆ. ಇಲ್ಲೇ ಒಂದು ಅಡಿಬಟ್ಟಿ ಒಂದು ಹೊಲದಾಗ ಒಂದು ಗಂಜಿ ಕೇಂದ್ರ ತೆಗ್ದಾರೆ. ಅಡಿಬಟ್ಟಿಗೆ ರೀ ಒಂದು ಸುಮಾರು ಒಂದು 500-600 ಮನೆಗಳು ಅದಾವೆ ಸರ್. ಇಲ್ರಿ, ಇಲ್ಲಿ ಹೊಸ ಶಿಫ್ಟ್ ಆಗೈತೆ ರೀ. ಹೊಸ ಪುನರ್ವಸತಿ ಕೇಂದ್ರಕ್ಕೆ ರೀ ಅಲ್ಲಟ್ಟು ಹೋಗ್ಬೇಕಾಗೈತೆ. ಎಲ್ಲ ಮಂದಿ ಎಲ್ಲ ಅಲ್ಲಿ ಹೋಗಿ ಶಿಫ್ಟ್ ಆಗೈತೆ ರೀ. ಈ ಘಟಪ್ರಭಾ ನದಿ ನೀರು ಎಲ್ಲ ಮನೆಗೂ ಒಳಗೆ ಹೋಗೈತಿ? ಹ್ಞೂ ರೀ, ಈಗ ಹಳಿ ಊರಾಗೆಲ್ಲ ಹೋಗೈತೆ ಸರ್, ಎಲ್ಲ ಹೋಗೈತ್ರಿ. ಈಗ ಅಲ್ಲಿ ಈಗ ಮೊದಲಿನ ಮನೆಗಳು ಒಂದು 300-350 ಮನೆ ಅದಾವ್ರಿ. 3 ಮನೆಗಳು ಆದರೆ ಮತ್ತು ಏನು ಸ್ವಲ್ಪ ಈಗ ಕಟ್ಟಿದ್ದು ಅಷ್ಟು ಉಳಿತಾವ್ರಿ. ಮತ್ತು ಮೇಲ್ಮುದ್ದಿ ಹಂಚಿನ ಮನೆ ಅಂದ್ರೆ ಎಲ್ಲ ಪೂರ್ತಿ ಬಿದ್ದು ಬಿಡ್ತಾವೆ ಸರ್. ಎಷ್ಟು ಜನಸಂಖ್ಯೆ ಐತ್ರಿ ನಿಮ್ಮ? ಆದರೆ ಒಂದು ಹೆಚ್ಚು ಕಡಿಮೆ ಒಂದು 7-10 ಸಾವಿರ ಮಂದಿ ಆಕೈತೆ ಸರ್ ಈಗೆಲ್ಲ. ಹ್ಞೂ ರೀ, ಅವು ಈಗೆಲ್ಲ ಶಿಫ್ಟ್ ಆಗೈತೆ ಸರ್. ಹೊಸ ಊರಿಗೆ ಒಂದು ತಾಡೆ ಹೋಗೈತೆ ರೀ. ಒಂದು ತಾಡೆ ಮಂದಿ ಹಳಿ ಮಂದಿನ ಈಗ ಎಲ್ಲ ನಿನ್ನೆ ರಾತ್ರಿ ಬಿಡಿಸ್ಯಾರ. ಬಿಡಿಸಿ ಅಲ್ಲೇ ಗಂಜಿ ಕೇಂದ್ರ ಅದು ತೆಗಿಸಿ ಏನೋ ಮಾಡಿ ರಾತ್ರಿ ಅಲ್ಲೇ ದನ ಕರ ಮೇವ ಇನ್ನೇನೇನು ವ್ಯವಸ್ಥೆ ರೀ. ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡ್ಬೇಕ್ರಿ ನಾವು ಅವ್ರಿಗೆ ಪಾಪ.